ಸ್ನೇಹಿತರೆ, ಮತ್ತೆ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಆಯೋಜನೆ ಮಾಡಿರುವಂತಹ ಈ ಒಂದು ಬೃಹತ್ ಆಂದೋಲನ, ಬೃಹತ್ ಆನ್ಲೈನ್ ಪ್ರತಿಭಟನೆಗೆ ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ತಾನೇ ನಮ್ಮ ನಾರಾಯಣ್ ಶೆಟ್ರು ಒಂದು ಮಾತನ್ನ ಹೇಳ್ತಾ ಇದ್ರು. ಏನಂತ ಅಂತ ಹೇಳಿದ್ರೆ, ಈ ಒಂದು ಸಮಸ್ಯೆಗಳು ಪ್ರೈವೇಟ್ ಪಾರ್ಟೀಸ್ಗಳಲ್ಲಿ ಇಲ್ದಲೆ ಇರುತ್ತೆ ಅಂತ ಹೇಳಿ ನಾನು PDA ಅಂದ್ರೆ ಸರ್ಕಾರಿ ಸಂಸ್ಥೆಯಲ್ಲಿ ನಾನು ಮನೆಯನ್ನ ತಗೊಂಡೆ. ಆದ್ರೆ 10 ವರ್ಷ ಆದ್ರೂ ಸಹ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿಲ್ಲ, ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿಲ್ಲ, ನಮಗೂ ಸಹ ಭೂಮಿ ಹಸ್ತಾಂತರ ಆಗಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಅವ್ರು ಹೇಳಿದ್ರು. ಅದ್ರ ಜೊತೆ ಸಾಕಷ್ಟು ಡಿರಿಲಿಕ್ಷನ್ ಅವ್ರ ಬಗ್ಗೆ ಹೇಳಿದ್ರು. ಬಿಲ್ಡಿಂಗ್ ಹೇಳಿದ ಪ್ರಕಾರ ಕಟ್ಟಿಲ್ಲ, ಅದಾದ್ಮೇಲೆ ಜನರೇಟರ್ ವ್ಯವಸ್ಥೆ ಆಗ್ಬೋದು, ಲಿಫ್ಟ್ ಇನ್ ವ್ಯವಸ್ಥೆ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡಿನ ವ್ಯವಸ್ಥೆ ಆಗ್ಬೋದು, ಒಂದು ಸೆಕ್ಯೂರಿಟಿ ರೂಮ್ ಅನ್ನ ಸಹ ಸರಿಯಾಗಿ ಕಟ್ಕೊಡದಲ್ಲೇ ಇರುವಂತಹ ವಿಚಾರ ಹೇಳಿದ್ರು. ಅಲ್ಲೂ ಸಹ ಅಸೋಸಿಯೇಷನ್ ರಿಜಿಸ್ಟರ್ ಆಗದಲ್ಲೇ ಇರುವಂತಹ ಪ್ರಮೇದ ಇದೆ, ಅಲ್ಲೂ ಭೂಮಿ ಹಸ್ತಾಂತರ ಆಗದಲ್ಲೇ ಇರುವಂತಹ ವ್ಯವಸ್ಥೆ ಇದೆ. ನಾವು ಬರೀ ಪ್ರೈವೇಟ್ ಪಾರ್ಟಿಗಳಲ್ಲಿ ಇದು ಸಮಸ್ಯೆ ಅಂತ ಅಂದುಕೊಂಡ್ರೆ ಅಲ್ಲ. ಮನೆ ಗ್ರಾಹಕರೇ ಎಚ್ಚರ, ಇದು PDA ಸರ್ಕಾರಿ ಸಂಸ್ಥೆಯಲ್ಲೂ ಸಹ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿ ಕೂತಿದೆ. ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಎದ್ದೇಳಲೇಬೇಕು. ಮಲಗಿರುವಂತಹ ಸರ್ಕಾರವನ್ನ ಎದ್ದೇಳಿಸುವಂತಹ ಒಂದು ಕೆಲಸಕ್ಕೆ ನಾವು ಇವತ್ತು ಬೃಹತ್ ಆಂದೋಲನವನ್ನ, ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ನಾವು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ, 54 ವರ್ಷ ಆಗಿದೆ ಸ್ವಾಮಿ, 54 ವರ್ಷದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ, ನಮಗೆ ನ್ಯಾಯವನ್ನ ಕೊಡಿ ಅಂತ ಹೇಳ್ತಾ ನಮ್ಮ BDA ಗುಂಜೂರ್ ಅಪಾರ್ಟ್ಮೆಂಟಿನ ನಾರಾಯಣ್ ಶೆಟ್ರು ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತೇನೆ. ಕನ್ಸಿಡರಿಂಗ್ ದ ಟೈಮ್ ಕನ್ಸ್ಟ್ರೈಂಟ್ 5 ನಿಮಿಷದಲ್ಲಿ ತಮ್ಮ ಸಮಸ್ಯೆಯನ್ನ ಮುಗಿಸ್ಬೇಕು ಅಂತ ಹೇಳ್ತೇನೆ. ನಾರಾಯಣ್ ಶೆಟ್ರೆ, ನಮಸ್ಕಾರ. ಧನ್ಯವಾದಗಳು ಸರ್. ಅದೇ ನಾನು 2023 ಸೆಪ್ಟೆಂಬರ್ 30 ಕುಮಾರ್ ನಾಯಕ್ ಅವ್ರನ್ನ ಮೀಟ್ ಆದವಾಗ ಅವ್ರು ಹೇಳಿದ್ರು, ಇಂಜಿನಿಯರ್ಸ್ಗೆ ಡೈರೆಕ್ಷನ್ ಕೊಟ್ರು, ಹೋಗಿ ಇವ್ರ ಜೊತೆ ಮಾತಾಡಿ ಯಾವಾಗ ಒಂದು ಪ್ರೊಸೀಡಿಂಗ್ಸ್ ಕೊಡಿ, ಯಾವತ್ತು ನಾವು ಫಿನಿಶ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟು ಕ್ಲೋಸ್ ಮಾಡಿ, ಇದು ತುಂಬಾ ಹಳೆದಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೆ ನಾವು ಫಾಲೋ ಅಪ್ ಮಾಡಿದ್ರು ಸಹ ಯಾರೇ ಒಬ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಕೊನೆಗೆ ಮತ್ತೆ ಅವತ್ತ ಡಿಸೈಡ್ ಮಾಡಿದೆ, ಇನ್ಮೇಲೆ ನಾನು BDA ಆಫೀಸ್ಗೆ ಹೋಗ್ಬಾರ್ದು, ಇವ್ರ ಜೊತೆ ಮಾತಾಡಬಾರ್ದು, ಇವ್ರ ಜೊತೆ ಅಪ್ರೋಚ್ ಮಾಡಬಾರ್ದು, ಯಾಕಂದ್ರೆ ಇದು ವ್ಯರ್ಥ, ಎಲ್ರದ್ದು ಟೈಮ್ ವೇಸ್ಟ್ ಅಂತ. ಆಮೇಲೆ ಏನ್ ಮಾಡಿದೆ, ಒಂದು ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ, ನಂತರ ರೇರಾದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ. ಇಷ್ಟೆಲ್ಲ ಮಾಡಿ ಆದ್ರೂ ಸಹ ಹೆಚ್ಚು ಕಮ್ಮಿ 1.5-2 ವರ್ಷ ಆದ್ರೂ ಕೂಡ ಲೋಕಾಯುಕ್ತ ಅಥವಾ ರೇರರಿಂದ ಯಾವುದೇ ತರ ರಿಪ್ಲೈ ಅಥವಾ ಬರೋ ಲಕ್ಷಣ ಕಾಣಿಸ್ಲಿಲ್ಲ. ಕೊನೆಗೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಹ್ಯೂಮನ್ ರೈಟ್ಸ್ ಗೆ ಬರೆಯುವಾಗ ಈ ಮ್ಯಾಟರ್ ನ ಮೆನ್ಷನ್ ಮಾಡಿದೆ, ಈ ಒಂದು ಲೋಕಾಯುಕ್ತ ಅಂಡ್ ರೇರಾ ಆಲ್ಸೋ ನೆಗ್ಲೆಕ್ಟಿಂಗ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ ಅಂತ. ಆವಾಗ ಏನಿದೆ, ವಿದಿನ್ 15 days ರೇರಾ ಆಲ್ಸೋ ರೆಸ್ಪಾಂಡೆಡ್, ಈವನ್ ಲೋಕಾಯುಕ್ತ ಆಲ್ಸೋ ರೆಸ್ಪಾಂಡೆಡ್. ಲೋಕಾಯುಕ್ತ ಕಾಲ್ಡ್ ಮೀ ಬ್ಯಾಕ್ ಅಂಡ್ ಸೇಡ್ ದಟ್ February 18th and 19th of 2024, 2025, ಐ ಆಮ್ ಗೋಯಿಂಗ್ ಟು ಇನ್ಸ್ಪೆಕ್ಟ್ ದಿ ಸ್ಪಾಟ್ ಅಂತ ಹೇಳಿದ್ರು. ಅದ್ರ ಪ್ರಕಾರ ಬಂದ್ರು, ನಾವೊಂದ್ ಸ್ವಲ್ಪ ಕೂತ್ಕೊಂಡೆಲ್ಲ ಅವರಿಗೆ ಮನವರಿಕೆ ಮಾಡ್ಕೊಟ್ವಿ, ತಗೊಂಡ್ರು, ರಿಪೋರ್ಟ್ ಆಯ್ತು, ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ May 31st ತನಕ ಡೇಟ್ ತಗೊಂಡ್ರು BDAನವರು. ಅದ್ರ ಪ್ರಕಾರ ಆಗ್ಲಿಲ್ಲ, ಇವತ್ತಿನ ತನಕನೂ ಆಗ್ಲಿಲ್ಲ ಕೆಲಸಗಳು. ನಂತರ ಈಗ ರೇರಾದಲ್ಲಿ ಪ್ರತಿ ತಿಂಗಳು ನಾನು ಹೋಗಿ ಬರ್ತಾ ಇದ್ದೇನೆ. ಅಲ್ಲಿ ಅಂದ್ರೆ ಆರ್ಡರ್ನ ಪಾಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ಇನ್ನೂ ಪಾಸ್ ಮಾಡಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದೀವಿ. BDAನವರು ಟೈಮ್ ಬಾರೋ ಮಾಡ್ತಾ ಇದ್ದಾರೆ, ವರ್ಕ್ ಅನ್ನ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದಾರೆ. ಬಟ್ ಆದ್ರೂ ಆ ಫಾಲೋ ಅಪ್ ಆಗ್ಲಿ, ಅದನ್ನ ಫಿನಿಶ್ ಮಾಡುವಂತ ಕೆಲಸಗಳಾಗ್ಲಿ ಆಗ್ತಾ ಇಲ್ಲ. ಈಗ ಕಮಿಷನರ್ ಆಗಿ ಮಣಿವಣ್ಣನ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿನ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಆದ್ರೆ ಗುಂಜೂರ್ ಮಟ್ಟಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋನೆಸ್ ಇದೆ, ಬೇರೆ BDA ಅಪಾರ್ಟ್ಮೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ. ಈಗ ಶೆಟ್ರೆ, ಒಂದು ಮಾತು, ಕಮಿಷನರ್ ಯಾರೇ ಬರ್ಲಿ ಅವರ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಲೇಬೇಕು. ಆದ್ರೆ ಮಣಿವನ್ನ ನೀವ್ ಹೇಳ್ದಾಗೇನೆ ಒಬ್ಬ ಒಳ್ಳೆ ದಕ್ಷ IAS ಆಫೀಸರ್ ಅನ್ನುವಂತಹ ಒಂದು ಹೆಸರನ್ನು ತಗೊಂಡಿರೋದ್ರಿಂದ ಆ BDAನಲ್ಲಿ ಒಂದಷ್ಟು ಬದಲಾವಣೆಗಳು ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಉದಾಹರಣೆ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ, BDA ಯಾವತ್ತು ಕಂಪ್ಲೇಂಟ್ ರಿಟ್ರೆಸಲ್ ಸಿಸ್ಟಮ್ ನ ಆನ್ಲೈನ್ ಮಾಡೇ ಇರಲಿಲ್ಲ. ಸೊ ಆದ್ರೆ ಒಂದು ಆನ್ಲೈನ್ ವ್ಯವಸ್ಥೆ ತಗೊಂಡ್ಬಂದು ಅಧಿಕಾರಿಗಳನ್ನ ಬೆಂಡೆತ್ತುವಂತಹ ಒಂದು ಕೆಲಸವನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ಸ್ ಕಾಣ್ಲಿಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ. ಯಾಕಂದ್ರೆ BDA 50 ವರ್ಷದ ಹಳೆಯ ಸಂಸ್ಥೆ. 50 ವರ್ಷದಲ್ಲಿ ಮೊನ್ನೆ ಯಾವುದೋ ಒಂದು ವಿಡಿಯೋ ಹಾಕಿದ್ರು, 40 ವರ್ಷದಿಂದ ಸಾಲ್ವ್ ಆಗ್ದಲ್ಲ ಇರೋದನ್ನ ನಾವು ಸಾಲ್ವ್ ಮಾಡಿದೀವಿ ಅಂತ. ಆ 40 ವರ್ಷ ಸಾಲ್ವ್ ಆಗ್ಲಿಲ್ಲ ಅಂತಂದಾಗ ಒಬ್ಬ ದಕ್ಷ ಅಧಿಕಾರಿ ಬಂದ್ರೆ ಸಾಲ್ವ್ ಆಗತ್ತೆ ಅಂತ ಹೇಳಿ 40 ವರ್ಷದಿಂದ ಆ ಕೆಲಸ ಮಾಡ್ದಲ್ಲಿರುವಂತಹ ಅಧಿಕಾರಿಗಳಿಗೆ ಏನ್ ಶಿಕ್ಷೆ ತಗೊಂಡಿದ್ದೀರಿ?
ಇಲ್ಲಿ 40 ವರ್ಷ ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಆ 40 ವರ್ಷ ನ್ಯಾಯ ಸಿಗದಲೇ ಇರೋ ತರ ಮಾಡಿದಂತಹ ಭ್ರಷ್ಟ ಅಧಿಕಾರಿಯನ್ನ ಏನ್ ಮಾಡಿದಿರಿ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ 50 ವರ್ಷ ಕಳೆದಿರುವಂತಹ PDA ಸಂಸ್ಥೆಗೆ ಒಬ್ಬ ಒಳ್ಳೆ ಅಧಿಕಾರಿ ಬಂದಿದ್ದಾರೆ. ಆದ್ರೆ ಅದರ ರಿಸಲ್ಟ್ಸ್ ಇನ್ನೂ ನೋಡ್ಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ಬೋದು. ಆದ್ರೆ ಒಂದು ಮಾತು, ಯಾರೇ ಬರ್ಲಿ ಅವರು ಅವರ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಲೇಬೇಕು. ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಅವರ ಸಂಬಳ ಬರುತ್ತೆ. ಸೊ ಹಾಗಾಗಿ ಅವರು ಕರ್ತವ್ಯ ನಿರ್ವಹಣೆ ಮಾಡಿ ಜನರಿಗೆ ಒಂದು ನ್ಯಾಯವನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು. PDAದಲ್ಲಿ ಬೇಗ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಮ ಸೌಕರ್ಯಗಳೆಲ್ಲ ನಿಮಗೆ ಸಿಗಲಿ. ನಿಮ್ಮ ಭೂಮಿ, ನಿಮ್ಮ ಅಸೋಸಿಯೇಷನ್ ನ ರಿಜಿಸ್ಟರ್ ಮಾಡುವಂತಹ ಕೆಲಸ PDAನವರು ಮಾಡ್ಲಿ ಅನ್ನೋ ಒಂದು ಆಶಯದೊಂದಿಗೆ, PDA ಸರ್ಕಾರಿ ಸಂಸ್ಥೆನಲ್ಲೇ ಇವರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಪಾರ್ಟಿ ಮೇಲೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ? ಸರ್ಕಾರ ಮಾಡುವ ಕಾನೂನುಗಳು ಸರ್ಕಾರಿ ಸಂಸ್ಥೆಗಳೇ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ BDA ಮಣಿವನನ್ ಸರಿಗಾಗ್ಬೋದು ಅಥವಾ BDA ಕಮಿಷನರ್ಗೆ ಅಥವಾ BDA ಚೇರ್ಮನ್ಗೆ ನಾವು ಈ ಒಂದು ಆನ್ಲೈನ್ ಬೃಹತ್ ಪ್ರತಿಭಟನೆಯ ಮೂಲಕ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ಈಗ ತಾವು ಹೊಸದಾಗಿ ಬಂದಿದ್ದೀರಿ, ಆದ್ರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನ ಎಲ್ಲಿ ರಿಜಿಸ್ಟರ್ ಮಾಡಬೇಕು, ಯಾವ ಸಕ್ಷಮ ಪ್ರಾಧಿಕಾರ ರಿಜಿಸ್ಟರ್ ಮಾಡಬೇಕು ಅನ್ನುವಂತಹ ಒಂದು ಸೂಕ್ತವಾದ ಮಾರ್ಗದರ್ಶನ ತಾವು ಕೊಡಿಸಿ ಅನ್ನುವಂತಹ ಒಂದು ಮನವರಿಕೆಯಿಂದ ನಾವು ಆನ್ಲೈನ್ ಪ್ರತಿಭಟನೆ ಮೂಲಕ ತಮ್ಮನ್ನ ಮಾಡ್ತಾ ನಾರಾಯಣ್ ಶೆಟ್ಟರ್ಗೆ ಧನ್ಯವಾದನ ಹೇಳ್ತಾ ಮುಂದೆ ನಾವು ನಮ್ಮ ಕಮಾಂಡರ್ ಸರ್ ಅವರ ನಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಬೇಕು ಅಂತ ಕೇಳ್ಕೊತಾ ಇದೀವಿ. ಕಮಾಂಡರ್ ಸುರೇಂದ್ರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಸರ್, ಯು ಆರ್ ಆನ್ ಮ್ಯೂಟ್. ನಮಸ್ಕಾರ, ಗುಡ್ ಮಾರ್ನಿಂಗ್. Welcome to Home Buyers Forum online meeting. It is really heartwarming to see a large number of home buyers gathered together on this online platform to share our views. ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ ಅಭ್ಯಾಸ ಇಲ್ಲ, ಕನ್ನಡದೋನೆ. ಸೊ ಅದರಿಂದ ತಪ್ಪುಗಳಾಗಬಹುದು. ಸೊ ನಾನು ಇಂಗ್ಲಿಷ್ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡ್ತೀನಿ. ನಾನು ಎಕ್ಸ್ ಸರ್ವಿಸ್ ಮನ್ನು ಇಂಡಿಯನ್ ನೇವಿನಲ್ಲಿ 20 ವರ್ಷ ಕೆಲಸ ಮಾಡಿ ಪ್ರಿಮಿಟಿವ್ ರಿಟೈರ್ಮೆಂಟ್ ತಗೊಂಡು ಬೆಂಗಳೂರಿಗೆ ವಾಪಸ್ ಬಂದು ಸೆಟ್ಲ್ ಆಗಿದ್ದೀನಿ. ನಾನು ಜಲವಾಯು ವಿಹಾರ್ ಅಂದ್ಬಿಟ್ಟು ಬಾನಸವಾಡಿ ಏರಿಯಾಲಿರೋ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ವಾಸ ಮಾಡ್ತೀನಿ. ಇದು ನಮ್ಮ ಜಲವಾಯು ವಿಹಾರ್ ಅನ್ನೋದು ಸರ್ವಿಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಎಸ್ಟಾಬ್ಲಿಷ್ ಮಾಡಿರೋ ಒಂದು ಸಂಸ್ಥೆ, ಏರ್ಫೋರ್ಸ್ ನೇವಲ್ ಹೌಸಿಂಗ್ ಬೋರ್ಡ್ ಅನ್ನೋ ಒಂದು ಸಂಸ್ಥೆ. ಅವರು ನಮ್ಮಂಥವರಿಗೆ ಕೇಂದ್ರ ಸರ್ಕಾರದಲ್ಲಿ ಮಿಲಿಟರಿನಲ್ಲಿ ಕೆಲಸ ಮಾಡೋರು ಎಲ್ಲೂ ಒಂದು ಕಡೆ ರಿಟೈರ್ ಆದ್ಮೇಲೆ ನಿಶ್ಚಿಂತೆಯಾಗಿ ಜೀವನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅದನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರತಿ ಸ್ಟೇಟ್ ಅಲ್ಲಿ ಪ್ರತಿ ಊರುಗಳಲ್ಲಿ ಸರ್ಕಾರಕ್ಕೆ ಹೋಗಿ ಇಲ್ಲ ಪ್ರೈವೇಟ್ ಆಗಿ ಜಮೀನು ಕೊಂಡ್ಕೊಂಡು ಅಲ್ಲಿ ಮನೆಗಳನ್ನ ಕಟ್ಬಿಟ್ಟು ನಮ್ಗೆ ಮಾರಾಟ ಮಾಡಿದ್ದಾರೆ. ಒಂದು ಮಿಸ್ಕನ್ಸೆಪ್ಟ್. ಎಸ್ ಮೇಡಮ್. our home buyer. Anybody ask? In between, somebody asked a question? No. Okay. No, please go ahead, sir. I think it's a cross talk. So, ಎಷ್ಟೋ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಇದು ಸರ್ಕಾರಿ ಕ್ವಾರ್ಟರ್ಸ್ ಅಂತ. ಹಾಗಲ್ಲ, ಇದು ನಾವು ಸ್ವಂತ ನಮ್ಮ ದುಡ್ಡಿಂದ ಕೊಂಡ್ಕೊಂಡಿರೋದು ಮನೆಗಳು. ವ್ಯತ್ಯಾಸ ಏನು ಅಂದ್ರೆ ಇದನ್ನ ಕಟ್ಟಿ ಮಾರಿರೋದು ಪ್ರೈವೇಟ್ ಕಮರ್ಷಿಯಲ್ ಬಿಲ್ಡರ್ ಅಲ್ಲ, ನಮ್ಮದೇ ಒಂದು ಅಸೋಸಿಯೇಷನ್. ಹಾಗಾಗಿ ಇದು ನಮ್ಮ ಈ ಕಾಂಪ್ಲೆಕ್ಸ್ ಬಂದು 35 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ಒಂದಾದ ಬಹಳ ಹಳೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್. ಇದು ಇದನ್ನ ಆರ್ಗನೈಸ್ ಮಾಡಿದವರು ಎಲ್ಲ ಎಕ್ಸ್ ಸರ್ವಿಸ್ ಮನ್ನು. ಇನ್ನ ಇವರಿಗೆ ಇಲ್ಲಿರೋ ಕಾನೂನುಗಳ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನನಗೂ ತಿಳುವಳಿಕೆ ಇರ್ಲಿಲ್ಲ. ಆಯ್ತಾ? ಸೊ ನಮ್ಮವರೇ ಮಾಡ್ತಾ ಇದ್ದಾರೆ, ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲಾನು ಕಣ್ಣು ಮುಚ್ಕೊಂಡು ತಗೊಂಡ್ವಿ, ಪೊಸಿಷನ್ ತಗೊಂಡ್ವಿ, ಸೇಲ್ ಡೇಡ್ ಆಯ್ತು, ಹೀಗೆ ಬೇಕಾದಷ್ಟು ಆಗೋಯ್ತು. ಈಗ ಒಂದು 10-12 ವರ್ಷದಲ್ಲಿ ಗಮನಕ್ಕೆ ಬಂತು, ಇದರಲ್ಲಿ ಸುಮಾರು ಕುಂದುಕೊರತೆಗಳಿದೆ. ಒಂದು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿಲ್ಲ. ಇನ್ನೊಂದು, ಇವಾಗ ಧನಂಜಯ ಅವ್ರು ಹೇಳಿದಾಗೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಟಿರೋ ಭೂಮಿನ ಅಸೋಸಿಯೇಷನ್ಗೆ ಸ್ವಾಧೀನ ಮಾಡಿಲ್ಲ. ಫಿಸಿಕಲ್ ಸ್ವಾಧೀನ ಆಗಿದೆ, ಬಟ್ ಲೀಗಲ್ ಸ್ವಾಧೀನ ಆಗಿದೆ. ಸೊ ಈ ಒಂದು ತೊಂದರೆ ಶುರುವಾಗಿ ಸುಮಾರು ವರ್ಷದಿಂದ ನಾನು ಸ್ವಲ್ಪ ನನ್ನ ಜೊತೆ ಸೇರಿರೋ ಒಂದಿಷ್ಟು ಜನ ಕೊಲೀಗ್ ಸೇರ್ಕೊಂಡು ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಬೇರೆ ಓನರ್ಸ್ ಡಿಸ್ಕಸ್ ಮಾಡಿದ್ವಿ.
ಒಂದು ಎದ್ದು ಕಾಣುತ್ತಿರೋ ವಿಷಯ ಏನು ಅಂದ್ರೆ, ಸುಮಾರು 90% ಜನಕ್ಕೆ ಇದ್ರ ಬಗ್ಗೆ ಅಸಡ್ಡೆ ಇದೆ. ಅಂದ್ರೆ ನೆಗ್ಲಿಜೆನ್ಸ್ ಇನ್ ಕಾಂಪ್ಲಿಸೆನ್ಸಿ. ಅಯ್ಯೋ ಏನೂ ಆಗಲ್ಲ, ನಡ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಇನ್ನೊಂದು ಇದಿದೆ, ಏನು ಅಂದ್ರೆ ಫೀಲಿಂಗು, ಇದೇನು ಪ್ರೈವೇಟ್ ಬಿಲ್ಡರ್ ಅಲ್ವಲ್ಲ ಜಮೀನ್ ಮಾರ್ಟ್ಗೇಜ್ ಮಾಡಕ್ಕೆ, ಪ್ರೈವೇಟ್ ಬಿಲ್ಡರ್ ಅಲ್ವಲ್ಲ ಜಮೀನ್ ಬೇರೆ ತರ ಯೂಸ್ ಮಾಡಕ್ಕೆ, ಹೇಗಿದ್ರು ನಮ್ ಸರ್ವಿಸ್ ತಾನೆ ಅಂತ. ಆ ಒಂದರಿಂದ ಎಲ್ಲರೂ ನಾರಾಯಣ ಕೃಷ್ಣ ಅಂತೂ ಸುಮ್ಮನೆ ಇದ್ದಾರೆ. ಬಟ್ ಹಾಗೆ ಉಳಿದಿದೆ. ಇದನ್ನ ಬಹಳಷ್ಟು ಪ್ರಯತ್ನ ಮಾಡಿ ಸಾರ್ಟ್ ಔಟ್ ಮಾಡೋಣ ಇನ್ಹೌಸ್ ಅಲ್ಲಿ. ನಮ್ಮನೆ ತೊಂದರೆಯಿಂದ ಆಚೆ ಕಡೆ ಕೋರ್ಟ್ ತಗೊಂಡು ಹೋಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ವಿಫಲನಾಗಿದ್ದೀನಿ. ಈಗ ಸದ್ಯಕ್ಕೆ ಕೊನೆಗೆ ಬೇರೆ ಏನೂ ವಿಧಿ ಇಲ್ಲ ಅಂದ್ಬಿಟ್ಟು ಕೋರ್ಟ್ ಮೆಟ್ಲು ಹತ್ತಿದ್ದೀನಿ. ಅದರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಮ್ಯಾಟರ್ ಬೀಯಿಂಗ್ ಆಲ್ರೆಡಿ ಇನ್ ದ ಕೋರ್ಟ್, ಇಟ್ ಇಸ್ ಸಬ್ಜುಡಿಸ್. ನಾಳೆ ಇದನ್ನ ಬೇರೆದ್ರು ಇದನ್ನ ನಾನು ಪಬ್ಲಿಕ್ ಆಗಿ ಈ ತರ ಇದ್ರ ಬಗ್ಗೆ ಕೋರ್ಟ್ ವಿಷಯ ಮಾತಾಡ್ತಾ ಇದ್ದೀನಿ ಅನ್ನೋ ವಿಷಯ ಆಚೆಗೆ ಬಂದು ತೊಂದರೆ ಆಗಬಾರ್ದು. ಬಟ್ ಇಷ್ಟು ವಿಷಯ ಹೇಳಬಲ್ಲೆ, ಏನು ಅಂದ್ರೆ ಜಮೀನು ನಮ್ಮ ಹೆಸರಿಗೆ ತಗೊಳ್ಳೇಬೇಕು. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ರಿಜಿಸ್ಟ್ರೇಷನ್ ಮಾಡಕ್ಕೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಬೇಕೇ ಬೇಕು. ಇದ್ರ ಬಗ್ಗೆ ಇನ್ನೊಂದು ಎಕ್ಸ್ಟ್ರಾ ಏನು ವಿಷಯ ಹೇಳಬಲ್ಲೆ ಅಂದ್ರೆ, 2018ರಲ್ಲಿ ನಾನು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ನಾನು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಕಂಪ್ಲೇಂಟ್ ತಗೊಂಡು ಹೋದಾಗ ಫಸ್ಟ್ ರಿಯಾಕ್ಷನ್ ಅಲ್ಲಿ ಬಂದಿದ್ದು ಏನಂದ್ರೆ, ಸಾರಿ ನಾವು ನಿಮ್ ಕಂಪ್ಲೇಂಟ್ ತಗೊಳಕ್ ಆಗೋದಿಲ್ಲ, ಯಾಕೆ ಅಂದ್ರೆ ನಿಮ್ಮ ಅಸೋಸಿಯೇಷನ್ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ. ಆವಾಗ ಸಬ್ ರಿಜಿಸ್ಟರ್, ಯಾಕಂದ್ರೆ ಡಿಒಡಿ ಬಂದು ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಹಾಗೆ ಸುಮಾರು ಸರ್ಕಾರಿ ಕಚೇರಿಗಳನ್ನ ಸುತ್ತ ಮೇಲೆ ಎಲ್ಲೂ ನಮಗೆ ಉತ್ತರ ಸಿಕ್ಲಿಲ್ಲ. ಆಮೇಲೆ ಹೊಳಿತು. ಈಗ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಅವ್ರ ಹತ್ರ ರಿಜಿಸ್ಟ್ರಾರ್ ಹತ್ರ ಹೋದ್ರೆ ಇಲ್ಲ ಅಂತ ಹೇಳಿ ನಾನು ಹೇಳಿದೆ, ನಾನು ನಿಮ್ಮ ಹತ್ರ ರಿಜಿಸ್ಟ್ರಾರ್ ಅಂತ ಬಂದಿಲ್ಲ, ನಾನು ನಿಮ್ಮನ್ನ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ 1972ನಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಆಕ್ಟ್ ಅಲ್ಲಿ ತೋರಿಸ್ದೆ. ಸೊ ಅದರಿಂದ ನೀವು ಕಾಂಪಿಟೆಂಟ್ ಅಥಾರಿಟಿ, ನೀವು ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನೀವು ಕಾಂಪಿಟೆಂಟ್ ಅಥಾರಿಟಿ ಅನ್ನೋ ಆ ಒಂದು ಅಧಿಕಾರದಲ್ಲಿ ನನ್ನ ಕಂಪ್ಲೇಂಟ್ ತಗೊಳ್ಳಿ ಅಂತ. ಕಂಪ್ಲೇಂಟ್ ತಗೊಂಡ್ರು. 1 ವರ್ಷ ಅಲ್ಲಿ ಕೇಸ್ ನಡೀತು. ಆ 1 ವರ್ಷದಲ್ಲಿ 4 ಜನ ರಿಜಿಸ್ಟ್ರಾರ್ಗಳು ಚೇಂಜ್ ಆದ್ರು. ಕೊನೆಗೆ ರಿಜಿಸ್ಟ್ರಾರ್ ಬಂದ್ಬಿಟ್ಟು ಕೊನೆಯಲ್ಲಿ ನನಗೆ ಇದು ನಿಮ್ಮ ಜೂರಿಸ್ಡಿಕ್ಷನ್ ಬರೋದಿಲ್ಲ ಅಂತ ಹೇಳಿ ನನ್ನ ಕೇಸ್ನ ಡಿಸ್ಮಿಸ್ ಮಾಡಿ. ಸೊ ಹಾಗಾಗಿ ಅಲ್ಲೂ ಉತ್ತರ ಸಿಕ್ಲಿಲ್ಲ. ಕೊನೆಗೆ ಬೇರೆ ಏನು ವಿಧಿ ಇಲ್ಲ. ಈಗ ಯಾವುದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ KAOA 72 ರಿಜಿಸ್ಟ್ರೇಷನ್ ಆಗಿದ್ದೀವಿ ಅಂತ ಹೇಳ್ಕೋತಾರೋ ಅವ್ರ ಬಗ್ಗೆ ನೀವು ಏನಾದ್ರು ಕೋರ್ಟ್ ಹೋಗ್ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಬೇರೆ ಎಲ್ಲೂ ನಿಮ್ಗೆ ರಿಜಿಸ್ಟ್ರಾರ್ ಯಾರು ಇಲ್ವೇ ಇಲ್ಲ. ಅದರಿಂದ ನಿಮಗೆ ಅಲ್ಲಿ ಏನು ಪರಿಹಾರ ಸಿಕ್ಕೋದಿಲ್ಲ. ಕೋರ್ಟ್ ಅಂದ್ಮೇಲೆ ಗೊತ್ತೇ ಇದೆ ನಿಮಗೆ, ವರ್ಷಾನುಗಟ್ಲೆ ಆಗತ್ತೆ. ಬಟ್ ಅದಕ್ಕೇನೆ ಇವಾಗ ಧನಂಜಯ ಅವರು ನಾವು ಎಲ್ಲ ಜೊತೆಗೆ ಸೇರಿ ಒಂದು ಆಕ್ಟ್ ಬಂದು, ಒಬ್ಬ ರಿಜಿಸ್ಟ್ರಾರ್ ಅಂತ ಒಂದು ನೇಮಕ ಆದ್ರೆ ಕೋರ್ಟ್ ಹೋಗೋ ಅವಶ್ಯಕತೆ ಬರೋದಿಲ್ಲ. ರಿಜಿಸ್ಟ್ರಾರ್ ಬಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರೋದ್ರಿಂದ ಸುಮಾರು ತೊಂದರೆಗಳನ್ನೆಲ್ಲನೂ ಅವರೇ ಪರಿಹಾರ ಕೊಡಬಹುದು. ಅಲ್ಲಿ ಸಿಕ್ಲಿಲ್ಲ ಅಂದ್ರೆ ಮುಂದೆ ಅವಾಗ ಕೋರ್ಟ್ ಹೋಗೋ ಅವಶ್ಯಕತೆ ಬರುತ್ತೆ. ಅದರಿಂದ ನಮಗೆ ಅಪಾರ್ಟ್ಮೆಂಟ್ ಯಾವ ಆಕ್ಟೂ ತೊಂದರೆ ಅಲ್ಲ. ಬಟ್ ಯಾವುದೋ ಒಂದು ಆಕ್ಟ್ ಅಲ್ಲಿ ಒಬ್ರು ಸಕ್ಷಮ ಪ್ರಾಧಿಕಾರ ಆಗಬೇಕು. ಹೌದು, ಅಲ್ಲಿಗೆ ನಾವು ಹೋಗಿ ನಮ್ಗೆ ಕುಂದುಕೊರತೆ ಹೇಳ್ಕೋಬಹುದು. ಯಾಕೆಂದ್ರೆ ರಿಜಿಸ್ಟ್ರಾರ್ ಹತ್ರ ಹೋಗೋದಿಕ್ಕೆ ನಿಮಗೆ ಲಾಯರ್ ಅವಶ್ಯಕತೆ ಇಲ್ಲ. ಅಲ್ಲಿ ಫೀಸ್ ಕೊಟ್ಟೋ ಅವಶ್ಯಕತೆ ಇಲ್ಲ. ನೀವೇ ನಿಂತ್ಕೊಂಡು ಆರ್ಗ್ಯೂ ಮಾಡ್ಬೋದು. ನಾನು 1 ವರ್ಷ ಪೂರ್ತಿ ನಾನು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ ನಾನೇ ನಿಂತ್ಕೊಂಡು ಆರ್ಗ್ಯೂ ಮಾಡಿದೆ. ಸೊ ಏನಾಗುತ್ತೆ, ಸೊ ಇದರಿಂದ ನಾನು ಎಲ್ರಿಗೂ ಏನು ಸಜೆಷನ್ ಮಾಡೋದು ಅಂದ್ರೆ, ದಯವಿಟ್ಟು ಆಯ್ತಾ ಇದನ್ನ ನೋಡಿ, ಸುತ್ತಮುತ್ತಲಿರೋ ನಿಮ್ಮ ಸಹೋದ್ಯೋಗಿಗಳು ಪ್ಲಸ್ ಜೊತೆ ವಾಸ ಮಾಡೋ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಎಲ್ರಿಗೂ ವಿಷಯ ಸ್ವಲ್ಪ ತಿಳಿಸಿ. ಯಾಕಂದ್ರೆ ಇದು ಏನು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಅದರಿಂದ ತೊಂದರೆ ಆಗ್ತಾ ಇದೆ. ಇವಾಗ ಅವೇರ್ನೆಸ್ ಬರ್ತಾ ಇದೆ. ಇದು ಎಷ್ಟು ಜನ ಜಾಸ್ತಿ ಅವೇರ್ ಆಗ್ತಾರೋ ಅವಾಗ ಮುಂದಕ್ಕೆ ಬರ್ತಾ ಇದೆ. ಕರ್ನಾಟಕ ಹೋಮ್ ಬಯರ್ಸ್ ಫೋರಮ್ ಸುಮಾರು ಮುಂದೆ ಬಂದಿದೆ. ಈಗ ಒಂದು 4-5 ವರ್ಷದಿಂದ ಶುರುವಾದಾಗಿಂದ. ಸೊ ಹೀಗೆ ನಿಮ್ಮೆಲ್ಲರ ಸ್ಟ್ರೆಂತ್ ಇಂದಾನೇ ಮುಂದಕ್ಕೆ ಹೋಗೋದು. ಸೊ ದಯವಿಟ್ಟು ಇದನ್ನ ಸಹಯೋಗಿ ಮಾಡಿಕೊಂಡು ಮುಂದೆ ತಗೊಂಡ್ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕಮಾಂಡರ್ ಸುರೇಂದ್ರ ಸರ್ ಹೇಳಿದಂಗೆನೆ ಬರೀ ಇದು ಪ್ರೈವೇಟ್ ಬಿಲ್ಡರ್ಸ್ ಅಲ್ಲಿ ಮಾತ್ರ ಅಲ್ಲ, BDA ನಲ್ಲಿ ಮಾತ್ರ ಅಲ್ಲ, ಈ ಸೇವೆಯನ್ನ ಯಾರು ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವಂತರಾಗಿರ್ಬೋದು, ನೇವಿನಲ್ಲಿ ಆಗಿರ್ಬೋದು, ಏರ್ಫೋರ್ಸ್ ನಲ್ಲಿ ಸೇವೆಯನ್ನ ಸಲ್ಲಿಸಿರೋರಿಗೆ ಅಂತ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಅಲ್ಲೂ ಸಹ ಈ ಒಂದು ಗೊಂದಲಗಳಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ನಮ್ಮ ದೇಶದ ಒಂದು ಕಾನೂನಿನ ವ್ಯವಸ್ಥೆಯ ಮೇಲೆ
ಒಂದು ಅಸಮಾಧಾನ ಹಾಗೂ ನಮ್ಮ ಕಾನೂನಿನ ವ್ಯವಸ್ಥೆ ಮೇಲೆ ನಿಜವಾಗ್ಲೂ ಬೇಜಾರು ತರುವಂತಹ ಸನ್ನಿವೇಶದಲ್ಲಿ ನಾವು ಇವತ್ತೆಲ್ಲ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆನೆ 1974ರಲ್ಲಿ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅನ್ನ ತಗೊಂಡ್ಬಂದಿದ್ದು, ಆದ್ರೆ ಸಕ್ಷಮ ಪ್ರಾಧಿಕಾರ ಕೊಡ್ಲಿಲ್ಲ. ನಮಗೆ ಯಾವ ಆಕ್ಟ್ ಅನ್ನೋದು ಮುಖ್ಯ ಅಲ್ಲ, ಒಂದು ಮಾತನ್ನ ಹೇಳ್ತಾರೆ, ನಮಗೆ ಯಾವ ಆಕ್ಟ್ ಮುಖ್ಯ ಅಲ್ಲ, ಆ ಆಕ್ಟ್ ಗೆ ಸಕ್ಷಮ ಪ್ರಾಧಿಕಾರವನ್ನ ಕೊಟ್ಟು ಆ ಸಕ್ಷಮ ಪ್ರಾಧಿಕಾರದಲ್ಲಿ ರಿಜಿಸ್ಟರ್ ಮಾಡೋದು ನಮಗೆ ಮುಖ್ಯ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಅವತ್ತು ನಮ್ಮ ಕಮಾಂಡರ್ ಸುರೇಂದ್ರ ಸರ್ 75-76 ವರ್ಷ ವಯಸ್ಸಿನವರು, ಈಗಲೂ ಸಹ ಈ ವಯಸ್ಸಿನಲ್ಲಿ ಅವರು ಈ ಒಂದು ವ್ಯವಸ್ಥೆಯನ್ನ ನಾವು ಸರಿ ಮಾಡಬೇಕು ಅನ್ನುವಂತಹ ಆ ಫೈಟರ್ ಮನಸ್ಥಿತಿಯನ್ನ ಇಟ್ಕೊಂಡು ವ್ಯವಸ್ಥೆಯನ್ನ ಸರಿ ಮಾಡಬೇಕು, ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸಿದವರು. ಆದ್ರೆ ಈಗಲೂ ಸಹ ಸಮಾಜದಲ್ಲಿ ಇರುವಂತಹ ಕೆಲವು ನ್ಯೂನತೆಗಳನ್ನ ಸರಿ ಮಾಡಬೇಕು ಅಂತ ಹೇಳಿ ಎಲ್ಲರ ಜೊತೆ ಸೇರ್ಕೊಂಡು ನಮ್ಗೆಲ್ಲರಿಗೂ ಸಹ ಮಾರ್ಗದರ್ಶನ ಕೊಡ್ತಾ ಇಡೀ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಮಾಂಡರ್ ಸುರೇಂದರ್ ಸರ್ ಅವರಿಗೆ. ಅವರ ಒಂದು ಸೇವೆಗೆ ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ ಇಂದ ಹಾಗೂ ಎಲ್ಲಾ ಮನೆ ಗ್ರಾಹಕರ ಪರವಾಗಿ ಎಲ್ಲ ಪರವಾಗೂ ಸಹ ಅವರಿಗೆ ಒಂದು ತುಂಬು ಹೃದಯದ ನಮಸ್ಕಾರವನ್ನ ನಾವನ್ನು ಹೇಳ್ತಾ ಇದ್ದೇವೆ. ಹಾಗೂ ಅವರ ಒಂದು ಹೋರಾಟ ಏನಿದೆ, ಇದು 18ರಲ್ಲಿ ಶುರುವಾದಂತಹ ಹೋರಾಟ. ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ 21ರಲ್ಲಿ ಶುರು ಆಯ್ತು, ಅವಾಗ ನಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಶುರು ಆಗಿದ್ದು. ಆದ್ರೆ 18ರಿಂದನೂ ಸಹ ಇದು ನಡೀತಾನೆ ಇದೆ. ಹಾಗೆ ಈ ಒಂದು ಸೇವೆಗೆ ಸಾಕಷ್ಟು ಜನ ಅಳಿಲು ಸೇವೆಯನ್ನ ಮಾಡಿದ್ದಾರೆ. ಅವ್ರಿಗೂ ಸಹ ಎಲ್ಲರಿಗೂ ನಮಸ್ಕಾರವನ್ನ ಹೇಳ್ತಾ ಮತ್ತೆ ಇನ್ನೊಬ್ಬ ಮನೆ ಗ್ರಾಹಕರ ಮಾತಾಡ್ಸೋಣ. ಹಾಗೆ ಈ ಒಂದು ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಹೋರಾಟ ಬೃಹತ್ ಆನ್ಲೈನ್ ಪ್ರತಿಭಟನೆ ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಒಬ್ಬ ಅಧಿಕಾರಿ ವಿರುದ್ಧ ಅಲ್ಲ. ಈ ಒಂದು ಹೋರಾಟ ನಮ್ಮ ಮನೆ ಗ್ರಾಹಕರ ಹಕ್ಕಿಗಾಗಿ ಹೋರಾಟ, ಮನೆ ಗ್ರಾಹಕರ ಒಂದು ಭೂಮಿಗೆ ಹಕ್ಕಿಗಾಗಿ ಹೋರಾಟ, ಮನೆ ಗ್ರಾಹಕರಿಗೆ ಒಂದು ಡಿಗ್ನಿಟಿ ಆಫ್ ಲೈಫ್, ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಗಾಗಿ ಹೋರಾಟ ಅಂತ ಹೇಳ್ತಾ ಮತ್ತೆ ಇನ್ನೊಬ್ಬ ಮನೆ ಗ್ರಾಹಕರನ್ನ ನಾವು ಮಾತಾಡ್ಸೋಣ. ಯಾರಾದ್ರೂ ಮನೆ ಗ್ರಾಹಕರು ಮಾತಾಡೋರಿದ್ರೆ ಇನ್ನೊಂದು 10 ನಿಮಿಷ ಸಮಯ ಇರುತ್ತೆ. ಆಗ್ಲೇ 40 ನಿಮಿಷ ನಾವು ಆನ್ಲೈನ್ ಪ್ರೊಟೆಸ್ಟ್ ನಲ್ಲಿ ನಾವು ಸಮಯನ ಕಳೆದಿದ್ದೇವೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನ ಕೊನೆಯ ಒಬ್ಬ ಮನೆ ಗ್ರಾಹಕರನ್ನ ಮಾತಾಡ್ಸ್ಲಿಕ್ಕೆ ಒಂದು ಅವಕಾಶ ಇದೆ ಈ ಒಂದು 40 ನಿಮಿಷದ ಕಾರ್ಯಕ್ರಮದಲ್ಲಿ. ಯಾರಾದ್ರೂ ಮಾತಾಡ್ತೀರಾ ಸರ್? ದಯವಿಟ್ಟು ಮಾತಾಡ್ಬೋದು. ಇಂಗ್ಲಿಷ್ ಆರ್ ಕನ್ನಡ ಇಸ್ ಓಕೆ. Anybody want to speak? ಸಿಂಧೂರ್ ಶೆಟ್ಟಿ, ಡಾಕ್ಟರ್ ಸಂತೋಷ್ ಶೆಟ್ಟಿ, ಸುಬ್ರಹ್ಮಣ್ಯ ಅವರೇ, ರಾಜಶೇಖರ್, ಗಣಪತಿ, ಪರಿಮಳ್, ಸತೀಶ್, ರಾಮ್, ಜನಾರ್ದನ್, ವಿಪುಲ್, ಕಿರಣ್, ಸುಚೇತಾ. Lot of people today, lot of people have joined, and the reason why lot of home buyers have spoken today, lot of people have spoken today, is only one intention of protection of their rights. ಏನು ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂತ ಹೇಳಿದ್ರೆ, ಒಂದು ಅಪಾರ್ಟ್ಮೆಂಟ್ ಸಂಘ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನ ವ್ಯವಹಾರ ಮಾಡ್ತಾ ಇದೆ. ಯಾವುದೇ ಒಂದು ಸಂಘ ನಮ್ಮ ದೇಶದಲ್ಲಿ ಹಣಕಾಸಿನ ವ್ಯವಹಾರ ಇಲ್ಲ ಅಂತ ಹೇಳಿದ್ರೆ, ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಯಾವುದೋ ಒಂದು ರೋಡ್ ಅನ್ನ ಡೆವಲಪ್ ಮಾಡೋಂತ ಕೆಲಸ ಆಗ್ಬೋದು, ಅಥವಾ ಮರಗಳನ್ನ ಸಂರಕ್ಷಣೆ ಮಾಡೋಕೆ ಒಂದು ಗುಂಪನ್ನ ಕಟ್ಕೊಂಡು ಅವರ ಸೇವೆಯನ್ನ ಮಾಡೋಕೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಯಾವುದೇ ಒಂದು ಸಂಘ ಹಣಕಾಸಿನ ವ್ಯವಹಾರವನ್ನ ಮಾಡ್ತಾ ಇದೆ, ಪ್ರತಿ ತಿಂಗಳು ಮೇಂಟೆನೆನ್ಸ್ ನ ಕಲೆಕ್ಟ್ ಮಾಡ್ತಾ ಇದೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ, ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೊಂದಿದೆ, GST ನಂಬರ್ ಹೊಂದಿದೆ, ಹಾಗೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂತಹ ಒಂದು ಸಂಘಕ್ಕೆ ರಿಜಿಸ್ಟ್ರೇಷನ್ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಂತಹ ಒಂದು ನಾಚಿಕೆಗೀಡಾಗುವಂತಹ ಪರಿಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ಇದನ್ನ ಸರಿ ಮಾಡುವಂತಹ ಜವಾಬ್ದಾರಿ ಯಾರ್ದು? ನಮ್ಮ ಒಂದು ಸಂವಿಧಾನದ ಹಕ್ಕು ಏನಿದೆ ಅದು ನಮಗೆ ಬೇಕೇ ಬೇಕು. ಈ ಒಂದು ಹೋರಾಟ, ಬೃಹತ್ ಹೋರಾಟ ನಡೀತಾ ಇರೋದೇ ಸರ್ಕಾರದ ಒಂದು ಅವ್ಯವಹಾರವನ್ನ, ಸರ್ಕಾರ ಮಟ್ಟದಲ್ಲಿ ನಮಗೆ ನಡೀತಿರುವಂತಹ ಅನ್ಯಾಯವನ್ನ ನಿಲ್ಲಿಸುವ ಉದ್ದೇಶದಿಂದ ನಾವು ರಾಜ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ we are requesting the government of Karnataka to give us our rights. What we are asking, very simple, we are asking very simple question, saying that we, the home buyers or the Karnataka home buyers or the flat owners residing in an apartment, we want to register our association under the government. This is the first line requirement, first line
demand from the Karnataka home buyers, we want to register our association under the government. The reason is we want identity. Somebody says, I am the president, I am the secretary, I am the treasurer. Who qualifies you as a treasurer? Who will identify you as a president? Today, anybody can ask, you are a president within an apartment, but if you go outside the society, the government will have to certify you that Mr. X is a president. But in the current situation where Karnataka flat owners are residing, we don't have identity. That is the reason a lot of people are getting struggled and they cannot defend themselves saying that I am a representative of an association legally. They cannot because nobody identified them. So that is the reason we want. And also we want home buyers land rights protection as per section 17 of RERA. Section 17 of RERA clearly defines the land title to be transferred to association of allottees. If association is not registered under the government, you cannot transfer a land title in the name of the association. For this reason, it is very important that association has to be registered under the government to transfer your land title and subsequently getting an identity for president, secretary, and treasurer of the association. And also important that to control corruption and dereliction and misappropriation of funds in the society that's happening today. And a lot of people started collecting hafta from somebody who does illegal activity in the apartment. 3 months back, there was an apartment which claimed where FIR has been registered against the association committee member, where they were collecting 20,000 rupees or etc. from people who are doing illegal activities in the apartment. Police has registered an FIR. This is on the record. And recently, last week, another apartment in Bengaluru where association members were alleged that they have transferred money into their personal accounts. The common money which has been collected is not your individual money. Please not make a note of the people who are doing corruption in the society. Those are people who are eating flat owners' money. Please remember, this is not your money. This is common fund collected for the common usage. And please do not corrupt because police department is watching on this. One FIR is already registered against one association. Replicating that across another apartment is not going to be difficult because the pattern of mode of operandi is the same in many apartments. There are a lot of apartments who have got a very good people in the association. They share information, they share records, they share everything. Whereas there are a lot of bigger apartments in Bengaluru where there is one more complaint already registered in Kanakpura Road in Talgapura police station, where the investigation is going on, where there's a fraud of 9 crore rupees. 9 crore is the fraud that happened in another apartment. Investigation is still going on in Talgatpura police station. I request on this platform, on this protest, all the government officers to go by the law. If there is a fraud, prima facie evidence of a fraud, I request to register an FIR and investigate further. If there is a prima facie evidence, what is stopping our police department to register FIR against the people who are cheating? And please remember, police officers, this is a common man who is requesting you. And also, there are a lot of people, senior citizens living in the apartment. They may not come out and tell you in police station because they are scared. But request, consider 60, 70 years people, they are suffering and struggling because of the corruption that is happening in the society. I request the Talgatpura police station and all other police stations who are already home buyers have reached out to them. Please register an FIR if you have a prima facie evidence of cheating with evidentiary document and further investigate. FIR is first information report. It's not a conviction. Please understand, investigation need to happen, then a charge sheet need to be filed. If you are not even filing a FIR against the parties, then how the investigation can happen? So hence I request the police department to please take up the financial fraud as important element. If you don't control at initial stage, the society will definitely going into the talks. So I request the Honorable Police Commissioner of Bengaluru
and DGP of Karnataka to look into this matter and give a proper directions to the department to investigate by filing an FIR against the people who are frauds. So with that note, and we want to conclude this online platform, online protest. ಸೊ ಇವತ್ತು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಕರ್ನಾಟಕದ ವಿರುದ್ಧ ಈ ಒಂದು ಇದನ್ನ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿದೆ. ಸಾಕಷ್ಟು ಜನ ಮಾತಾಡಿದ್ದಾರೆ. ಒಂದೇ ಒಂದು ಆಶಯದೊಂದಿಗೆ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಭೂಮಿ, ನಮ್ಮ ಹಕ್ಕನ್ನ ನಮಗೆ ಕೊಡಿ, ನಮ್ಮ ಅಸೋಸಿಯೇಷನ್ ನ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ಆನ್ಲೈನ್ ಅಭಿಯಾನವನ್ನ, ಆನ್ಲೈನ್ ಆಂದೋಲನವನ್ನ, ಆನ್ಲೈನ್ ಪ್ರತಿಭಟನೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇವೆ. ಆದರೆ ಈ ಆನ್ಲೈನ್ ಪ್ರತಿಭಟನೆ ಇವತ್ತು ಸಮಾಪ್ತಿ ಆನ್ಲೈನ್ಗೆ ಮಾತ್ರ. ಆದ್ರೆ ಇಂದಿನಿಂದ ಆರಂಭ, ಪ್ರತಿ ವಾರ, ಪ್ರತಿ ತಿಂಗಳು ನಾವು ಮತ್ತೊಂದು ಹೋಮ್ ಬೈಯರ್ನ ಜೊತೆಗೆ ಅವರು ಅನುಭವಿಸ್ತಿರುವ ಕಷ್ಟಗಳ ಜೊತೆಗೆ ಬರ್ತಾ ಇದ್ದೇವೆ. ಬಜೆಟ್ ಅಧಿವೇಶನದಲ್ಲಿ ಹೊಸ ಆಕ್ಟ್ ಅನ್ನ ಆದಷ್ಟು ಬೇಗ ಜಾರಿ ಮಾಡಿ ಎಂದು ನಾವು ಕೇಳಿಕೊಳ್ಳುತ್ತಾ ಈ ಆನ್ಲೈನ್ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir.